ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ಇವತ್ತು ನಾವು ಪನ್ನೀರ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸ್ಯಾಂಡ್ವಿಚ್ ಅಂದರೆ ಯಾರಿಗಿಷ್ಟ ಆಗಲ್ಲ, ಅದರಲ್ಲೂ ಪನ್ನೀರ್ ಹಾಕಿ ಮಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ, ಟೊಮೆಟೊ ತೊಗೊಂಡಿದ್ದೀನಿ 4 ಸ್ಮಾಲ್ ಸೈಜು, ಆನಿಯನ್ 2 ತೊಗೊಂಡಿದ್ದೀನಿ. ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಆನಿಯನ್ ಸ್ಮಾಲಾಗಿ ಕಟ್ ಮಾಡ್ಕೋಬೇಕು, ಟೊಮೆಟೊನೂ ಅಷ್ಟೇ. ಹಸಿರು ಮೆಣಸಿನ್ಕಾಯಿ ಬೇಕು, ಅದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 100 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ, ಅದನ್ನು ತುರ್ಕೋಬೇಕು ಚಿಕ್ಕದಾಗಿ. ನೋಡಿ ಈ ಥರ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಬೇಕಾಗತ್ತೆ. ಶುಂಠಿ ಮತ್ತು ಕರಿಬೇವು ಇವು ಮೂರನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಆಯಿಲು 1 ಟೇಬಲ್ ಸ್ಪೂನ್ ಬೇಕಾಗತ್ತೆ. ಖಾರದ ಪೌಡರ್ 1 ಟೇಬಲ್ ಸ್ಪೂನ್, ಅರಿಶಿನ 1/4 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಉಪ್ಪು 1 ಸ್ಪೂನ್ ಬೇಕಾಗತ್ತೆ, 1 ಟೀ ಸ್ಪೂನ್. ಮತ್ತು ಬ್ರೆಡ್ ಸ್ಲೈಸಸ್ ಬೇಕಾಗತ್ತೆ. ನೋಡಿ, ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಫ್ರೈ ಮಾಡಿ. ನೆಕ್ಸ್ಟ್ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಅದನ್ನು ಹಾಕಿ. ಕರಿಬೇವು ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ನೆಕ್ಸ್ಟು ಗ್ರೀನ್ ಚಿಲ್ಲೀಸ್, ಅದನ್ನು ಹಾಕಿ ಫ್ರೈ ಮಾಡಿ. ಟೊಮೆಟೊ ಹಾಕಿ. ತುಂಬ ಈಸಿ, ಬೇಗ ಆಗೋಗ್ಬಿಡುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದರೆ ಸಾಕು. ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಾರ್ನ್ ಹಾಕ್ತಾಯಿದ್ದೀನಿ. ಖಾರದ ಪೌಡರ್ ಹಾಕ್ತಾಯಿದ್ದೀನಿ, ಗರಂ ಮಸಾಲ, ಉಪ್ಪು. ಮಾಮೂಲಿ ಸಾಂಬಾರ್ಗೆ ಯೂಸ್ ಮಾಡ್ತಿರಲ್ಲ ಸಾಂಬಾರ್ ಪೌಡರು, ಅದನ್ನೇ ಹಾಕಿದ್ರೆ ಸಾಕು. ತುರಿದಿಟ್ಕೊಂಡಿದ್ವಲ್ಲ ಪನ್ನೀರು ಹಾಕಿ. ತುಂಬ ಪನ್ನೀರು ಹಾಕಬೇಡಿ, ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ತುಂಬ ಹಾಕಿದ್ರೆ ಸಪ್ಪೆ ಆಗೋಗ್ಬಿಡುತ್ತೆ, ಟೇಸ್ಟ್ ಬರಲ್ಲ. ಪನ್ನೀರ್ ಹಾಕಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಒಂಥರ ಡ್ರೈ ಆಗಿಬಿಡುತ್ತೆ ಅದು ಪಲ್ಯ ಎಲ್ಲ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಆಗಿದೆ ಈಗ. ಸುಮ್ಮನೆ ಬಿಸಿಗೆ ಅದು ಫ್ರೈ ಆಗುತ್ತೆ, ಸಾಕು. ಇದನ್ನು ನಾವು ಬ್ರೆಡ್ ಸ್ಲೈಸ್ ಏನು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈ ಥರ ಫಿಲ್ ಮಾಡಬೇಕು. ನಿಮ್ಮ ಇಷ್ಟ ಅದು. ನೋಡಿ, ಎಷ್ಟು ಬೇಕಾದ್ರೂ ಕ್ವಾಂಟಿಟಿ ಫಿಲ್ ಮಾಡ್ಕೋಬೋದು. ಕೆಲವ್ರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವ್ರು ಲೈಟಾಗಿ ಇಷ್ಟಪಡ್ತಾರೆ. ನೋಡಿ, ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದೆಲ್ಲ ಆಪ್ಷನಲ್ಲು. ಕಾರ್ನು, ಕಾಂಗ್ರೆಸ್ ಕಡಲೆ ಬೀಜ ಇದೆಲ್ಲ ಆಪ್ಷನಲ್. ನಿಮ್ಗೆ ಇಷ್ಟ ಅನಿಸಿದ್ರೆ ಹಾಕ್ಕೊಳ್ಳಿ. ಮಧ್ಯೆ ಕ್ರಂಚಿಯಾಗಿ ಸಿಗುತ್ತೆ ಕಾಂಗ್ರೆಸ್ ಕಡಲೆ ಬೀಜ ಹಾಕಿದ್ರೆ. ನೋಡಿ, ಮೆಲ್ಟೆಡ್ ಬಟರ್ ಆರೋ ಹಾಕ್ಬೋದು, ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು. ನೋಡಿ, ತವಾ ಮೇಲೆ ರೋಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೇರ್ ಫ್ರೈಯರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ತವಾದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಸ್ವಲ್ಪ ಬಟರ್ ಅಥವಾ ತುಪ್ಪ ಏನಾದರೂ ಅಪ್ಲೈ ಮಾಡಬೇಕು. ಏರ್ ಫ್ರೈಯರಲ್ಲಿ ನೋಡಿ 5 ಮಿನಿಟ್ಸಿಂದ 10 ಮಿನಿಟ್ಸ್ ಸಾಕಾಗತ್ತೆ. ಏರ್ ಫ್ರೈಯರಲ್ಲಿ ತುಂಬ ಚೆನ್ನಾಗಾಗತ್ತೆ. ಏರ್ ಫ್ರೈಯರಲ್ಲಿ ನೋಡಿ 10 ನಿಮಿಷ ಇಡ್ತಾ ಇದ್ದೀನಿ ನಾನು. ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ತವಾದಲ್ಲೂ ಸೇಮ್ ಅದೇ ಥರನೇ ಆಗುತ್ತೆ. ನೋಡಿ, ರೆಡಿ ಆಯಿತು. ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ ಬ್ರೆಡ್ಡು, ಅಷ್ಟೇ ಡಿಫ್ರೆನ್ಸ್ ಎರಡಕ್ಕೂ. ನೋಡಿ, ಬಿಸಿಯಾದ ಪನ್ನೀರ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.